ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು. ಇನ್ನು ಸ್ವಾಮಿಗಳು ಲಿಂಗೈಕ್ಯರಾದರೂ ಕೂಡ ಅವರ ಮಹಿಮೆಯ ಬಗ್ಗೆ ಜನರು ಇಂದಿಗೂ ಕೂಡ ಮಾತನಾಡಿಕೊಳ್ಳುತ್ತಿದ್ದಾರೆ. ಸಿದ್ಧಗಂಗಾ ಮಠ ಅದೆಷ್ಟು ಜನರಿಗೆ ಆಶ್ರಯವನ್ನು ನೀಡಿದೆ. ಅದೇ ರೀತಿಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಊಟವನ್ನು ಮಾಡುತ್ತಾರೆ. ಒಮ್ಮೆ ಸಿದ್ಧಗಂಗಾ ಮಠದ ಭೋಜನಾ ಶಾಲೆಯಲ್ಲಿ ಜನರಿಗಾಗಿ ತಯಾರಿಸಿದ ಆಹಾರ ಪದಾರ್ಥಕ್ಕೆ ನಾಗರ ಆಹವೊಂದು ಬಿದ್ದಿತ್ತು. ಈ ಸಮಯದಲ್ಲಿ ಅಲ್ಲಿಗೆ ಬಂದ ಶಿವಕುಮಾರ ಸ್ವಾಮಿಗಳು ಮಾಡಿದ ಪವಾಡವನ್ನು ನೋಡಿ ಅಲ್ಲಿನ ಜನರು ಆಶ್ಚರ್ಯವನ್ನು ಕೂಡ ಹೊರಹಾಕಿದ್ದರು. ಭೋಜನಾ ಶಾಲೆಯಲ್ಲಿ ಜನರಿಗೆ ತಯಾರಿಸಿದ ಪದಾರ್ಥಕ್ಕೆ ನಾಗರ ಹಾವು ಬಿದ್ದಾಗ ಶಿವಕುಮಾರ ಸ್ವಾಮಿಗಳು ಮಾಡಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ವೀಕ್ಷಣೆಯನ್ನು ಮಾಡುತ್ತಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಮ್ಮೆ ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಜನರಿಗಾಗಿ ಊಟವನ್ನು ತಯಾರಿಸಲಾಗಿತ್ತು. ಅದೆಷ್ಟು ಜನರು ಊಟಕ್ಕಾಗಿ ಕಾದು ಕುಳಿತಿದ್ದರು. ಇನ್ನು ಜನರಿಗೆ ಊಟವನ್ನು ಬಡಿಸುವ ಸಮಯದಲ್ಲಿ ಎಲ್ಲಿಂದಲೋ ಹರಿದು ಬಂದ ಹಾವು ಸಿದ್ಧಗಂಗಾ ಮಠದಲ್ಲಿ ತಯಾರಿಸಿದ್ದ ಆಹಾರ ಪದಾರ್ಥಕ್ಕೆ ಬಿದ್ದಿದೆ. ಇನ್ನು ಈ ವಿಷಯವನ್ನು ತಿಳಿದ ಅಲ್ಲಿನ ಜನರು ಈ ವಿಷಯವನ್ನು ಸ್ವಾಮಿಗಳ ಬಳಿ ಹೇಳಿಕೊಂಡಿದ್ದಾರೆ. ಇನ್ನು ಈ ವಿಷಯವನ್ನು ತಿಳಿದ ಶಿವಕುಮಾರ ಸ್ವಾಮಿಗಳು ಅಲ್ಲಿಗೆ ಬಂದು ನೋಡುವಾಗ ಆ ಹಾವು ಪದಾರ್ಥದಲ್ಲಿ ಸತ್ತಿತ್ತು. ಅದೆಷ್ಟೋ ಜನರು ಸಿದ್ಧಗಂಗಾ ಮಠದ ಭೋಜನಾ ಶಾಲೆಯಲ್ಲಿ ಆಹಾರಕ್ಕಾಗಿ ಕಾದು ಕುಳಿತಿದ್ದರು. ಆದರೆ ಆಹಾರ ಪದಾರ್ಥದಲ್ಲಿ ಹಾವು ಬಿದ್ದು ಸತ್ತಿದ್ದು. ಈ ಸಮಯದಲ್ಲಿ ಮತ್ತೆ ಆಹಾರವನ್ನು ತಯಾರಿಸಬೇಕೆಂದರೆ ತುಂಬ ಸಮಯ ಸಾಗುತ್ತದೆ. ಇನ್ನು ಈ ಸಮಯದಲ್ಲಿ ಅಲ್ಲಿಗೆ ಬಂದ ಶಿವಕುಮಾರ ಸ್ವಾಮಿಗಳು ತಮ್ಮ ಕೈಯಲ್ಲಿ ಶಿವಲಿಂಗವನ್ನು ಹಿಡಿದುಕೊಂಡು ಪದಾರ್ಥದಲ್ಲಿ ಬಿದ್ದ ಹಾವನ್ನು ತೆಗೆದಿದ್ದಾರೆ. ಇನ್ನು ಇದಾದ ನಂತರ ಅನ್ನಪೂರ್ಣೇಶ್ವರಿಯ ಧ್ಯಾನವನ್ನು ಮಾಡುತ್ತಾ ಒಮ್ಮೆ ಆ ಸಾರನ್ನು ತಮ್ಮ ಕೈಯಲ್ಲಿ ಹಾಕಿ ಸೇವಿಸಿದ್ದಾರೆ. ಶಿವಕುಮಾರ ಸ್ವಾಮಿಗಳು ಆಹಾರವನ್ನು ಸೇವಿಸಿದ ನಂತರ ಆ ಆಹಾರವನ್ನು ಜನರಿಗೆ ಬಡಿಸಲಾಯಿತು. ಪದಾರ್ಥದಲ್ಲಿ ನಾಗರ ಹಾವು ಸತ್ತಿದ್ದರೂ ಕೂಡ ಅದರಲ್ಲಿರುವ ವಿಷವನ್ನು ತಮ್ಮ ಮೈಮೆಯ ಮೂಲಕ ಹೊರಹಾಕುತ್ತಾರೆ ಶಿವಕುಮಾರ ಸ್ವಾಮಿಗಳು. ಸ್ವಾಮಿಗಳ ಈ ಪವಾಡವನ್ನು ನೋಡಿ ಅಲ್ಲಿದ್ದ ಜನರು ಒಮ್ಮೆ ಆಶ್ಚರ್ಯವನ್ನು ಕೂಡ ಹೊರಹಾಕಿದ್ದರು. ಶಿವಕುಮಾರ ಸ್ವಾಮಿಗಳ ಈ ಪವಾಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.